ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಪ್ರಬಂಧ ಬರೆಯುವುದು ಹೇಗೆ ಅಂತಕ್ಕಂಥ ಒಂದು ಟಾಪಿಕ್ಕು. ಪ್ರಥಮವಾಗಿ KS ಪರೀಕ್ಷೆಗೆ ಪ್ರಬಂಧ ಬರೀತಕ್ಕಂಥದ್ದು ಒಂದು ಪ್ಯಾಟ್ರನ್ ಇರುತ್ತೆ. ನಾವು ಪ್ರಸ್ತುತ ಒಂದು ವಿಷಯದೊಂದಿಗೆ ಇವತ್ತು ಪ್ರಬಂಧವನ್ನು ಯಾವ ರೀತಿಯಾಗಿ ನಿರೂಪಣೆ ಮಾಡ್ಬೋದು, ಯಾವ ರೀತಿಯಾಗಿ ಬರಿಬೋದು ಅಂತಕ್ಕಂಥದ್ದು ವಿವರಣಾತ್ಮಕ ನೋಡ್ತಾ ಹೋಗೋಣ. ಕೊನೆ ತನಕ ನೋಡಿ. ಯಾರಿಗೆ ಈ ಒಂದು ಅವಶ್ಯಕತೆ ಇದೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಆ ಪ್ರಬಂಧವನ್ನು ಪಾಯಿಂಟ್ಸ್ಗಳ ಬರ್ಕೋಬಹುದು ಅಂತಕ್ಕಂಥ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಮೊದಲನೇ ವಿಚಾರ ಏನಿದೆ, ವಿಷಯ ಏನಿದೆ ಅಂತಕ್ಕಂಥ ನೋಡೋದಾದರೆ ಭಾರತೀಯ ಮೀನುಗಾರಿಕೆಯು ಸಮುದ್ರದ ಪ್ರಾಬಲ್ಯದ ಮೀನುಗಾರಿಕೆಯಿಂದ ಒಳನಾಡು ಮೀನುಗಾರಿಕೆಗೆ ಮಾದರಿಯ ಬದಲಾವಣೆಗೆ ಸಾಕ್ಷಿಯಾಗಿದೆ. ವಿವರಿಸಿ ಅಂತಕ್ಕಂಥದ್ದು. ಹಾಗೆ ಮೀನುಗಾರಿಕೆ ಕ್ಷೇತ್ರವನ್ನು ಉತ್ತೇಜಿಸಲು ಸರ್ಕಾರ ಕೈಗೊಂಡ ಕ್ರಮಗಳನ್ನು ಉಲ್ಲೇಖಿಸಿ ಅಂತಕ್ಕಂಥದ್ದು. ಒಂದು 10 ಮಾರ್ಕ್ಸಿಗೆ ಈ ಪ್ರಬಂಧ ಇರ್ತಕ್ಕಂಥದ್ದು 150 ಪದಗಳಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು. ವಿವರಣೆಯನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಭಾರತವು ಸುಮಾರು 7500 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ಇದು ಚೀನಾದ ನಂತರ ವಿಶ್ವದ 2ನೇ ಅತಿದೊಡ್ಡ ಮೀನುಗಾರಿಕಾ ಉತ್ಪಾದನಾ ರಾಷ್ಟ್ರವಾಗಿ ನಿರ್ಣಯವಾಗಿದೆ ಅಂತಕ್ಕಂಥದ್ದು. 2000 ಸಮುದ್ರದ ಮೀನುಗಾರಿಕಾ ಉತ್ಪಾದನೆಯು ಭಾರತ ಒಟ್ಟು ಮೀನುಗಾರಿಕೆ ಉತ್ಪಾದನೆಯಲ್ಲಿ ಪ್ರಾಬಲ್ಯ ಹೊಂದಿತ್ತು ಅಂತಕ್ಕಂಥದ್ದು. ಆದಾಗ್ಯೂ ವಿಜ್ಞಾನ ಆಧಾರಿತ ಮೀನುಗಾರಿಕೆ ಅಭ್ಯಾಸದಿಂದ ಭಾರತ ಒಳನಾಡು ಮೀನುಗಾರಿಕೆಯ ಒಂದು ಬದಲಾವಣೆಯನ್ನು ಕಂಡಿದೆ ಮತ್ತು ಪ್ರಸ್ತುತ ಒಟ್ಟು ಮೀನುಗಾರಿಕೆ ಉತ್ಪಾದನೆಯಲ್ಲಿ 70% ಕೊಡುಗೆಯನ್ನು ನೀಡುತ್ತದೆ ಅಂತಕ್ಕಂಥದ್ದು ಇಲ್ಲಿ ಪಾಯಿಂಟನ್ನು ಹಾಕಬೇಕಾಗತ್ತೆ. ಹಾಗೆ ಪರಿವರ್ತನೆಗೆ ಕಾರಣಗಳು ಅಂತಕ್ಕಂಥದ್ದು ಅಂಶ ನೋಡ್ತಾ ಹೋಗೋಣ. ಕಾರಣಗಳನ್ನು 2 ವಿಶಾಲ ವರ್ಗಗಳಾಗಿ ವಿಂಗಡಿಸಲಾಗಿದೆ. 2 ವಿಭಾಗದಲ್ಲಿ ಇದನ್ನು ನೋಡ್ತಾ ಹೋಗ್ತೀವಿ. ಮೊದಲನೇದು ಒಳನಾಡು ಮೀನುಗಾರಿಕೆಯ ಪಾಲು ಹೆಚ್ಚಳಕ್ಕೆ ಕಾರಣ ಅಂತಕ್ಕಂಥ ಒಂದು ಪಾಯಿಂಟ್ ಆಗಿರುತ್ತೆ. ಇದನ್ನು ಮೊದಲು ನೋಡಿಕೊಂಡು ನೆಕ್ಸ್ಟ್ ಹೋಗೋಣ. ಭಾರತದಲ್ಲಿ ಸಮುದ್ರ ಒಳನಾಡು ಜಲ ಸಂಪನ್ಮೂಲಗಳ ಲಭ್ಯವಿದೆ ಅಂತಕ್ಕಂಥದ್ದು. ಇದು ನದಿಗಳು, ಕೊಳಗಳು, ಸರೋವರಗಳು ಮುಂತಾದ ಪ್ರಮುಖ ಸಂಪನ್ಮೂಲಗಳಾಗಿ ಕಾರ್ಯನಿರ್ವಹಿಸುವ ಅಂತರ್ಗತ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಹಾಗೆ ಪ್ರಮುಖ ನದಿ ಉದ್ದಕ್ಕೂ ಹೆಚ್ಚಿನ ಜನಸಾಂದ್ರತೆಯನ್ನು ಒಳನಾಡು ಮೀನುಗಾರಿಕೆಗೆ ಖಚಿತವಾದ ಮಾರುಕಟ್ಟೆಯನ್ನು ನೀಡುತ್ತದೆ ಅಂತಕ್ಕಂಥದ್ದು. ಹಾಗೆ ನೋಡೋದಾದರೆ ಬೆಳೆ ಮೀನುಗಾರಿಕೆ ಪದ್ಧತಿಯನ್ನು ಬೆಳೆ ಕ್ಷೇತ್ರದಲ್ಲಿ ಮೀನುಗಾರಿಕೆ ಮಾಡಲಾಗುತ್ತದೆ. ಇದನ್ನು ಬಿಹಾರ, ಪಶ್ಚಿಮ ಬಂಗಾಳದ ಅನೇಕ ರೈತರು ಅಳವಡಿಸಿಕೊಂಡಿದ್ದಾರೆ ಅಂತಕ್ಕಂಥ. ಕೃಷಿ ಕ್ಷೇತ್ರದಲ್ಲಿ ಕೂಡ ಮೀನುಗಾರಿಕೆ ಉತ್ಪಾದನೆಗೆ ಹೆಚ್ಚು ಅಳವಡಿಸಿಕೊಂಡವರು ಯಾರಂದರೆ ಬಿಹಾರ ಮತ್ತು ಬಂಗಾಳದ ಅನೇಕ ರೈತರು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು. ಈ ಒಂದು ಕ್ಷೇತ್ರಕ್ಕೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತಕ್ಕಂಥ ನೋಡ್ತೀವಿ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಕಟಾವು ಸೇರಿದಂತೆ ಉತ್ಪಾದನೆ ಮತ್ತು ನಂತರದ ಉತ್ಪಾದನೆ ಎರಡಕ್ಕೂ ಸರ್ಕಾರ ಏನು ಮಾಡ್ತದೆ, ಬೆಂಬಲ ನೀಡಲಾಗುತ್ತದೆ ಅಂತಕ್ಕಂಥದ್ದು ಗಮನಿಸಬಹುದು. ಸಮುದ್ರ ಮೀನುಗಾರಿಕೆಯ ಪಾಲು ಕಡಿಮೆಯಾಗಲು ಕಾರಣ, 2ನೇ ಅಂಶ ನೋಡ್ತಾ ಇದ್ದೀವಿ. ಸಮುದ್ರ ಮೀನುಗಾರಿಕೆಯ ಪಾಲು ಕಡಿಮೆಯಾಗಲು ಕಾರಣ ಅಂತಕ್ಕಂಥದ್ದು. ಉತ್ತಮ ಮೀನುಗಾರಿಕೆ ಮೈದಾನದ ಕೊರತೆ ಅಂತಕ್ಕಂಥ ಒಂದು ಅಂಶವನ್ನು ಇಲ್ಲಿ ಹಾಕಿ ಬರಿಬೇಕಾಗುತ್ತೆ. ಜಪಾನ್ನಂಥ ದೇಶಕ್ಕಿಂತ ಭಿನ್ನವಾಗಿ ಭಾರತೀಯ ಕರಾವಳಿ ಶೀತಲ ಬೆಚ್ಚಗಿನ ಪ್ರವಾಹದ ಮಿಶ್ರಣದ ಕೊರತೆಯಾಗಿ ಇದು ಸಮುದ್ರ ಮೀನುಗಾರಿಕೆಯ ಪಾಲು ಕಡಿಮೆಯಾಗಲು ಮುಖ್ಯ ಕಾರಣವಾಗಿರ್ತಕ್ಕಂಥದ್ದು. ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಉಷ್ಣವಲಯದ ಪ್ರದೇಶಗಳಲ್ಲಿ ಮೀನುಗಾರಿಕೆ ಸಂಪನ್ಮೂಲಗಳ ಹೆಚ್ಚಿನ ವೈವಿಧ್ಯತೆಯು ವಾಣಿಜ್ಯೀಕರಣದಲ್ಲಿ ತೊಂದರೆ ಉಂಟಾಗುತ್ತದೆ. ಪ್ರಾದೇಶಿಕ ನೀರಿನಲ್ಲಿ ಅತಿಯಾದ ಶೋಷಣೆಯಿಂದ ವಿಸ್ತರಣೆ ಸೀಮಿತ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ಪೂರ್ವ ಕರಾವಳಿ ಉದ್ದಕ್ಕೂ ಮೀನುಗಾರರ ಆರ್ಥಿಕ ದುರ್ಬಲತೆ ಇಲ್ಲದಿದ್ದರೆ ವಿಶಾಲವಾದ ಭೂಖಂಡದ ಕಪಾಟಿನ ಸಾಮರ್ಥ್ಯವನ್ನು ಬಳಸಿಕೊಳ್ಳುವುದು ಮಿತಿಗೊಳಿಸಲಾಗುತ್ತದೆ ಅಂತಕ್ಕಂಥದ್ದು. ತಳದ ಟ್ರಾಲರ್ಗಳ ಬಳಕೆಯಿಂದ ಪರಿಸರದ ನಾಶವು ಸಮುದ್ರದ ಮೀನುಗಾರಿಕೆಯನ್ನು ವಿಚಲಿತಗೊಳಿಸುತ್ತದೆ. ಹಾಗೆ ನೋಡೋದಾದರೆ ಶ್ರೀಲಂಕಾದಂಥ ನೆರೆಯ ರಾಜ್ಯಗಳೊಂದಿಗೆ ವಿವಾದ ಸಮುದ್ರ ಮೀನುಗಾರಿಕೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಂತಕ್ಕಂಥ ಅಂಶ ಕೂಡ ಇಲ್ಲಿ ಸೇರಿಸಬೇಕು. ಹಾಗೆ ನೋಡೋದಾದರೆ
ಮೀನುಗಾರಿಕೆ ಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡು ಭಾರತದಲ್ಲಿ ಮೀನುಗಾರಿಕಾ ಕ್ಷೇತ್ರವನ್ನು ಉತ್ತೇಜಿಸಲು ಸರ್ಕಾರ ನೀಲಿ ಕ್ರಾಂತಿಯನ್ನು ಪ್ರಾರಂಭಿಸಿದೆ ಅಂತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಇದು ಕೂಡ ಹೈಲೈಟ್ ಆಗಿರ್ತಕ್ಕಂಥ ಅಂಶ. ಸರ್ಕಾರ ನೀಲಿ ಕ್ರಾಂತಿಯನ್ನು ಆರಂಭಿಸಿದೆ. ಮೀನುಗಾರಿಕೆ ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀಲಿ ಕ್ರಾಂತಿ. ಎಸ್, ಸರ್ಕಾರ ಕೈಗೊಂಡ ಕ್ರಮಗಳು. ಮೀನುಗಾರಿಕಾ ಉತ್ಪಾದನಾ ಕ್ಷೇತ್ರದಲ್ಲಿ ಸರ್ಕಾರ ಕೈಗೊಂಡ ಕ್ರಮಗಳು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಎಸ್, ಪ್ರತ್ಯೇಕ ಇಲಾಖೆ. ಮೀನುಗಾರಿಕಾ ವಲಯದಲ್ಲಿ ಅಪಾರ ಸಂಪನ್ಮೂಲ ಸಾಮರ್ಥ್ಯ ಮತ್ತು ರಫ್ತಿನ ಸಾಧ್ಯತೆಗಳನ್ನು ಮುಂಗಾಣುಗಳ ಮೂಲಕ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಅಡಿಯಲ್ಲಿ ಪ್ರತ್ಯೇಕ ಮೀನುಗಾರಿಕೆ ಇಲಾಖೆಯನ್ನು ರಚಿಸಲಾಗಿದೆ ಅಂತಕ್ಕಂಥದ್ದು. ಎಸ್, ಒಂದು ಅಂಶ ಇಲ್ಲಿ ಗಮನಿಸಬಹುದು. ಎಸ್, ಪ್ರತ್ಯೇಕ ಮೀನುಗಾರಿಕಾ ಇಲಾಖೆಯನ್ನು ರಚಿಸಲಾಗಿದೆ ಅಂತಕ್ಕಂಥದ್ದು ನೋಡಿದ್ವಿ. ಹಾಗೆ ರಾಷ್ಟ್ರೀಯ ಮೀನುಗಾರಿಕಾ ನೀತಿ 2020 ಅಂತಕ್ಕಂಥದ್ದು. ಇದು ಮೀನುಗಾರಿಕಾ ವಲಯದಲ್ಲಿನ ನಿರ್ಣಾಯಕ ಅಂತರವನ್ನು ಪರಿಹರಿಸಲು ಸೂಕ್ತವಾದ ಮಧ್ಯಸ್ಥಿಕೆಗಳ ಮೂಲಕ ಮೀನುಗಾರಿಕೆಯ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಗುರಿಯನ್ನು ಹೊಂದಿರತಕ್ಕಂಥದ್ದು. ಎಸ್, ಉದಾಹರಣೆ ಮೂಲಕ ನೋಡುವುದಾದರೆ ಮೀನುಗಾರಿಕಾ ಕ್ಷೇತ್ರವನ್ನು ಉತ್ತೇಜಿಸಲು ಸರ್ಕಾರ ಫೆಡರಲಿಸಂ ಅನ್ನು ಬಲಪಡಿಸುವ ಅಗತ್ಯವನ್ನು ಅದು ಒತ್ತಿ ಹೇಳಿತ್ತು. ಈ ಉದ್ದೇಶಕ್ಕಾಗಿ GST ಮಾದರಿಯ ವೇದಿಕೆಯನ್ನು ಸ್ಥಾಪಿಸಬೇಕು ಎಂಬುದು ಅದರ ಉದ್ದೇಶವಾಗಿತ್ತು. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಈ ಉಪಕ್ರಮದ ಅಡಿಯಲ್ಲಿ ಮುಂದಕ್ಕೆ ಅಥವಾ ಹಿಂದುಳಿದ ಸಂಪರ್ಕಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಮೀನುಗಾರಿಕಾ ವಲಯವನ್ನು ಕ್ಲಸ್ಟರ್ ಆಧಾರಿತ ವಿಧಾನವನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ ಅಂತಕ್ಕಂಥ ಅಂಶವು ಕೂಡ ಇಲ್ಲಿ ಗಮನಿಸಬಹುದು. ಮೀನುಗಾರಿಕೆ ಮತ್ತು ಜಲ ಕೃಷಿ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಅಂತಕ್ಕಂಥದ್ದು ಏನು ಸ್ಥಾಪನೆ ಮಾಡಿದ ಸರ್ಕಾರದಿಂದ ಮೀನುಗಾರಿಕೆ ಮತ್ತು ಜಲಕೃಷಿ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಅಂತಕ್ಕಂಥದ್ದು. ಇದಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಅಮೌಂಟ್ ಎಷ್ಟಿದೆ ಅಂದರೆ 7,522.48 ಕೋಟಿಗಳ ಕಾಪರ್ಸ್ನೊಂದಿಗೆ ಮೀನುಗಾರಿಕಾ ವಲಯವನ್ನು ಮೂಲ ಸೌಕರ್ಯ ಯೋಜನೆಗಳಿಗೆ ಧನ ಸಹಾಯವನ್ನು ಕಲ್ಪಿಸ್ತಕ್ಕಂಥದ್ದು. ಎಸ್, ಮೀನುಗಾರಿಕಾ ಉತ್ಪಾದನೆಗೆ ಮೂಲ ಸೌಕರ್ಯ ಧನ ಸಹಾಯ ಕಲ್ಪಿಸ್ತಕ್ಕಂಥದ್ದು ಯಾವ ಯೋಜನೆಯನ್ನು ಸರ್ಕಾರ ಕೈಗೊಂಡಿದೆ ಅಂದರೆ ಮೀನುಗಾರಿಕೆ ಮತ್ತು ಜಲಕೃಷಿ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಿಂದ ಎಷ್ಟು 7,522.48 ಕೋಟಿ ರುಗಳನ್ನು ಮೀಸಲಿರಿಸಿದೆ ಅಂತಕ್ಕಂಥದ್ದು. ಈ ಪಾಯಿಂಟನ್ನು ಕೂಡ ಇಲ್ಲಿ ಗಮನಿಸಬಹುದು. ಎಸ್, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಅಂತಕ್ಕಂಥದ್ದು ಇನ್ನೊಂದು ಬರುತ್ತೆ. ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಅಂತಕ್ಕಂಥದ್ದು ಮೀನುಗಾರಿಕೆಗೆ ಸಂಬಂಧಿತ ಮೂಲಸೌಕರ್ಯಗಳಾದ ಮೀನುಗಾರಿಕೆ, ಬಂದರು ಮತ್ತು ನದಿ ಮೀನುಗಾರಿಕೆ RIDFಗಳು ಸಾಲವನ್ನು ವಿಸ್ತರಿಸಲು ಸರ್ಕಾರ ನಬಾರ್ಡ್ಗೆ ಅನುಮತಿ ನೀಡಿದೆ ಅಂತಕ್ಕಂಥದ್ದು. ಎಸ್, ನಬಾರ್ಡ್ನಿಂದ ಕೂಡ ಸಾಲಗಳನ್ನು ನೀಡ್ತಕ್ಕಂಥದ್ದು ಈ ಗ್ರಾಮೀಣ ಅಭಿವೃದ್ಧಿ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಿಂದ ಅಂತಕ್ಕಂಥದ್ದು ಗಮನಿಸಬಹುದು. ಎಸ್, ಹಾಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆ ಅಂತಕ್ಕಂಥದ್ದು. ಎಸ್, ಸರ್ಕಾರದಿಂದ ಕೈಗೊಂಡ ಯೋಜನೆಗಳಲ್ಲಿ ಇದು ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್. ಅಕ್ವಾಕಲ್ಚರ್ ಸೇರಿದಂತೆ ಮೀನುಗಾರಿಕೆ ಚಟುವಟಿಕೆಗಳ ದುಡಿಯುವ ಬಂಡವಾಳ ಅಗತ್ಯವನ್ನು ಪೂರೈಸುವ ಮೀನುಗಾರರಿಗೆ KCC ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನಿಸಬಹುದು. ಹಾಗೆ ನೋಡ್ತೀವಿ ಉಪಸಂಹಾರ ಕನ್ಕ್ಲೂಷನ್. ಮೀನುಗಾರಿಕಾ ವಲಯವು ಪ್ರಾಥಮಿಕ ಹಂತದಲ್ಲಿ ಸುಮಾರು 16 ಮಿಲಿಯನ್ ಜನರಿಗೆ ಜೀವನೋಪಾಯವನ್ನು ಒದಗಿಸುತ್ತದೆ. ಎಸ್, ಮೌಲ್ಯ ಸರಪಳಿಯಲ್ಲಿ 2 ಪಟ್ಟು ಹೆಚ್ಚು ಮೀನುಗಾರಿಕೆಯ ಮೂಲಸೌಕರ್ಯವನ್ನು ನವೀಕರಿಸುವ ಅವಶ್ಯಕತೆ ಇದೆ. ಉತ್ತಮ ಮೀನುಗಾರಿಕೆ ಹಡಗುಗಳನ್ನು ಒದಗಿಸುವುದು, ರಫ್ತುಗಳನ್ನು ಸುಧಾರಿಸಲು ಮತ್ತು ಮೀನುಗಾರ ಉತ್ಪಾದಕತೆ ಸಂಸ್ಥೆಗಳ ರಚನೆಗೆ ಅನುಕೂಲವಾಗುವಂಥ ಗುಣಮಟ್ಟ ತಪಾಸಣೆ ಒದಗಿಸುವುದು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂಬುದು ಮೂಲ ಉಪಸಂಹಾರದಲ್ಲಿ ಇದನ್ನು ಅಳವಡಿಸಿದರೆ ಉತ್ತಮವಾದಂಥ ಒಂದು ಪ್ರಬಂಧವನ್ನು ನೀವು ರಚನೆ ಮಾಡಬಹುದು ಅಂತಕ್ಕಂಥದ್ದು. ಇಲ್ಲಿವರೆಗೆ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೀಗೆ ಪ್ರತಿದಿನ ಒಂದೊಂದು ವಿಷಯಗಳೊಂದಿಗೆ ಪ್ರಬಂಧವನ್ನು ತಗೊಂಡು ಬರ್ತೀವಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು. ಕೊನೆಯವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.